ನಮಸ್ಕಾರ ಸ್ನೇಹಿತರೆ ಕಳೆದ 2-3 ವಾರಗಳಿಂದ ಮಲೆನಾಡು ಜಿಲ್ಲೆಗಳಲ್ಲಿ ಮಂಕಾಗಿದ್ದ ಮಳೆ ಕಳೆದ 2 ದಿನಗಳಿಂದ ಚುರುಕು ಪಡೆದಿದೆ. ಇದರಿಂದ ತುಂಗಾಭದ್ರಾ ಡ್ಯಾಂನ ಒಳಹರಿವಿನಲ್ಲಿ ಕೂಡ ಮತ್ತೆ ಏರಿಕೆಯಾಗಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ತುಂಗಾಭದ್ರಾ ಡ್ಯಾಂನ ವಾಟರ್ ಲೆವೆಲ್ ಎಷ್ಟಿದೆ, ಇಂದು ತುಂಗಾಭದ್ರಾ ಡ್ಯಾಂನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಹಾಗೂ ಇವತ್ತಿನ ತುಂಗಾಭದ್ರಾ ಡ್ಯಾಂನ ಔಟ್ಫ್ಲೋ ಅಂದರೆ ಹೊರಹರಿವು ಮತ್ತು ಇನ್ಫ್ಲೋ ಅಂದರೆ ಒಳಹರಿವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗುವ ಸಾಧ್ಯತೆ ಇದೆ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇಂದು 26 ಆಗಸ್ಟ್ 2026, ಇಂದು ಬುಧವಾರ. ಇವತ್ತಿನ ತುಂಗಾಭದ್ರಾ ಡ್ಯಾಂನ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡುವುದಾದರೆ ಇಂದು 1630 ಅಡಿ 25 ಇಂಚು ವಾಟರ್ ಲೆವೆಲ್ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂನ ವಾಟರ್ ಲೆವೆಲ್ಲು 1626 ಅಡಿ 06 ಇಂಚು ವಾಟರ್ ಲೆವೆಲ್ ಇತ್ತು. ಇನ್ನು ತುಂಗಾಭದ್ರಾ ಡ್ಯಾಂನ ಗರಿಷ್ಠ ನೀರಿನ ಮಟ್ಟ ಇರೋದು 1633 ಅಡಿ. ಸೊ ಇಂದು ತುಂಗಾಭದ್ರಾ ಡ್ಯಾಂನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಅಂತ ನೋಡುವುದಾದರೆ ಇಂದು 95.01 TMC ನೀರಿನ ಸಂಗ್ರಹವಿದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂನಲ್ಲಿ 80 TMC ನೀರಿನ ಸಂಗ್ರಹವಿತ್ತು. ಇನ್ನು ತುಂಗಾಭದ್ರಾ ಡ್ಯಾಂನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಇರೋದು 105.788 TMC. ಸೊ ಇನ್ನು ಇವತ್ತಿನ ತುಂಗಾಭದ್ರಾ ಡ್ಯಾಂನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು 10,637 ಕ್ಯೂಸೆಕ್ ನೀರು ಒಳಹರಿವು ಆಗಿದೆ. ಇನ್ನು ಲಾಸ್ಟ್ ಇಯರ್ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂಗೆ ಸರಿಸುಮಾರು 31,327 ಕ್ಯೂಸೆಕ್ ನೀರು ಒಳಹರಿವು ರೂಪದಲ್ಲಿ ಹರಿದು ಬರ್ತಾ ಇತ್ತು. ಸೊ ಇನ್ನು ಇವತ್ತಿನ ತುಂಗಾಭದ್ರಾ ಡ್ಯಾಂನ ಔಟ್ಫ್ಲೋ ಅಂದರೆ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು 7,968 ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂನಿಂದ ಸರಿಸುಮಾರು 16,595 ಕ್ಯೂಸೆಕ್ ನೀರು ಡ್ಯಾಂನಿಂದ ಹೊರಬಿಡಲಾಗ್ತಾ ಇತ್ತು.